ಕರ್ಲ್ ಕ್ರೀಮ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಡ್ಯಾಂಪ್ ಹೇರಲ್ಲಿ ಬಿಫೋರ್ ಆಫ್ಟರ್ ಏನು ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಇಟ್ ಯುಲ್ ಹ್ಯಾವ್ ಟು ಡೂ ಇಟ್. ಅಲ್ಟಿಮೇಟ್ಲಿ ಇಟ್ ಇಸ್ ಯು ವರ್ಸಸ್ ಯು. Hello, hi everyone, welcome back to my YouTube channel. How are you all? I hope you're all doing good. I am doing good. I was going out somewhere and ನಾನು curly hair routine ಮಾಡ್ತಾ ಇದ್ದೆ ಇವತ್ತು. And ಮುಂಚೆ ಒಂದ್ಸಲ ನಾನು ಈ ವ್ಲಾಗ್ ಮಾಡಿದ್ದೀನಿ ಹೌ ಐ ಕರ್ಲ್ ಮೈ ಹೇರ್ ಅಂತ ಅಂದ್ಬಿಟ್ಟು. ಬಟ್ ಆವಾಗ ನಂಗೆ ಎರಡು ಮಿಕ್ಸ್ ಇತ್ತು. ಅಂದರೆ ಕೆಳಗಡೆ ಫುಲ್ ಸ್ಟ್ರೈಟ್ ಹೇರ್ ಇತ್ತು, ಆಮೇಲೆ ಕರ್ಲ್ಸ್ ಇತ್ತು. ಆವಾಗ ಗ್ರೋ ಆಗ್ತಿತ್ತು ಇನ್ನೂ ಕೂಡ. ಆಮೇಲೆ ಇವಾಗ ಫುಲ್ ಸ್ಟ್ರೈಟ್ ಹೇರ್ ಎಲ್ಲ ಕಟ್ ಮಾಡಿ ಕಂಪ್ಲೀಟ್ ಕರ್ಲ್ಸ್ ಇದೆ. ನೌ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಟು ಡೂ ದಿಸ್ ವ್ಲಾಗ್ ಅಂತ ಅನ್ಕೊಂಡಿದ್ದೀನಿ. ಒನ್ಸ್ ಯು ಲರ್ನ್ ದ ಟೆಕ್ನಿಕ್ ಆಫ್ ಹ್ಯಾಂಡ್ಲಿಂಗ್ ಯೋರ್ ಕರ್ಲ್ಸ್, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಲಿಟ್ರಲಿ ನಾನಿವಾಗ ಆಲ್ಮೋಸ್ಟ್ 6 months ಆಯಿತು, ಒಂದು ಸಲನೂ ಕೂಡ ಸ್ಟ್ರೈಟ್ನರ್ ಯೂಸ್ ಮಾಡಿಲ್ಲ, ಬ್ಲೋ ಡ್ರೈ ಯೂಸ್ ಮಾಡಿಲ್ಲ, ಹೀಟ್ ಮೆಟೀರಿಯಲ್ಸ್ ಯೂಸೇ ಮಾಡಿಲ್ಲ ನನ್ನ ಹೇರ್ಗೆ. ಸೊ ದಿಸ್ ಇಸ್ ಮೈ ಫ್ರೆಶ್ಲಿ ವಾಶ್ಡ್ ಹೇರ್, ಕೈಂಡ್ ಆಫ್ ಬೌನ್ಸಿ, ಬಟ್ ಇಟ್ಸ್ ಓಕೆ. ದಿಸ್ ಇಸ್ ಹೌ ಹೇರ್, ಐ ಮೀನ್ ಕರ್ಲ್ ಹೇರ್ ಸಪೋಸ್ ಟು ಬಿ ಲೈಕ್. ಸ್ವಲ್ಪ ಬೌನ್ಸಿ ಆಗಿದೆ. ಆ್ಯಂಡ್ ಇದನ್ನು ನಾನು ಕಂಪ್ಲೀಟಾಗಿ ಡ್ಯಾಂಪ್ ಮಾಡಿಕೊಂಡು ಐ ಸ್ಟಾರ್ಟ್ ಕರ್ಲ್ ಯೂಸಿಂಗ್ ಮೈ ಕರ್ಲ್ ಪ್ರಾಡಕ್ಟ್ಸ್. ಆ್ಯಂಡ್ ಅದನ್ನ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಸ್ಟೆಪ್ ವೈಸ್ ತೋರಿಸ್ತೀನಿ. ಆ್ಯಂಡ್ ಹೋಗ್ತಾ ವಿಲ್ ಟಾಕ್ ಅಬೌಟ್ ದ ವ್ಲಾಗ್. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ದ ವ್ಲಾಗ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಈ ಒಂದು ಪ್ರಾಸೆಸ್ಗೆ ನಿಮಗೆ ಬೇಕಾಗಿರೋದು ಕೆಲವೇ ಐಟಮ್ಸ್. ಒಂದು 3-4 ಕ್ಲಚಸ್ ಬೇಕು, ಸೆಕ್ಷನ್ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಐ ಯೂಸ್ ದ ಲೀವ್-ಇನ್ ಕಂಡೀಷ್ನರ್, ಆಮೇಲೆ ಮೈ ಕರ್ಲಿಂಗ್ ಪ್ರಾಡಕ್ಟ್ಸ್ ಮೇಂಟೈನ್ದು. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರಾಸೆಸ್. ನಾನಿವಾಗ ಹೇರ್ ಫುಲ್ ಡ್ಯಾಂಪ್ ಹೇರ್, ಕಂಪ್ಲೀಟ್ಲಿ ವೆಟ್ ಹೇರ್, ಡ್ರಿಪ್ಪಿಂಗ್ ವೆಟ್ ಇರಬೇಕು. ಆ್ಯಕ್ಚುಲಿ ನಾನು ಸ್ನಾನ ಮಾಡಿ ಬಂದು ಸುಮಾರು ಹೊತ್ತಾಯಿತು, ಡ್ರೈ ಆಗಿಬಿಟ್ಟಿದೆ ಹೇರ್. ಸೊ ನೆವರ್ ಮೈಂಡ್. ಸೊ ನಾನು ಸೆಕ್ಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಐ ಯೂಸ್ ದಿಸ್ ಲಿವ್-ಇನ್ ಕಂಡೀಷ್ನರ್ ಫ್ರಮ್ ಲಾರಿಯಲ್. ಇದನ್ನ ಬರೀ ಎಂಡ್ಸ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಯೋರ್ ಚಾಯ್ಸ್. ಓಕೆ, ವೀಕ್ ಡೇಸಲ್ಲಿ ಟೈಮ್ ಇಲ್ಲದೆ ಇರಬೇಕಾದ್ರೆ ಜಸ್ಟು ಇದು ಮಾತ್ರ ಹಾಕ್ತೀನಿ. ಇದು ಹಾಕೊಂಡು ಸ್ವಲ್ಪ ಸ್ಕ್ರಂಚ್ ಮಾಡಿ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇರೋದೆ. ಕರ್ಲ್ ಕ್ರೀಮ್ ಎಲ್ಲ ಹಾಕೋಕ್ಕೆ ಟೈಮ್ ಇರಲ್ಲ. ಸಂಡೇ ಮಾತ್ರ ಐ ಗೆಟ್ ಟೈಮ್ ಫಾರ್ ದಿಸ್. ಸೊ ನೀಟಾಗಿ ಕರ್ಲ್ ಮಾಡ್ಕೊಳ್ಳೋದಕ್ಕೆ ಹೇರ್ನ ಸೆಕ್ಷನ್ ವೈಸ್ ಡಿವೈಡ್ ಮಾಡಿಕೊಂಡು ಕರ್ಲ್ ಕ್ರೀಮ್ನ ಅಪ್ಲೈ ಮಾಡಬೇಕು. ನೀವು ಸ್ವಲ್ಪ ಇದೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ವಿಯರ್ಡ್ ಆಗಿ ಹೀಗೆಲ್ಲ ಕಾಣಿಸ್ಕೋತೀರಾ. ಸೊ ದ್ಯಾಟ್ಸ್ ನಾರ್ಮಲ್. ಫಸ್ಟ್ ಯೂಸ್ ಮಾಡೋದು ಕರ್ಲ್ ಕ್ರೀಮ್. ನಾನು ಮೇಂಟೈನ್ದು ಕರ್ಲ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಟೈಮ್ ಐ ಹ್ಯಾವ್ ಸ್ಟಾರ್ಟೆಡ್ ದ ಕರ್ಲಿಂಗ್ ರೂಟೀನ್. ಆಯಿತಾ, ಬೇರೆ ಯಾವುದು ನಾನು ಟ್ರೈ ಮಾಡಿಲ್ಲ ಪ್ರಾಡಕ್ಟ್. ಕರ್ಲ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಕೋಮ್ ಯೂಸ್ ಮಾಡೋರು ಯೂಸ್ ಮಾಡ್ಕೋಬೋದು, ಕರ್ಲರ್ ಕೋಮ್. ಬಟ್ ನಾನು I just run my fingers through, so that's comfortable for me. So neatly you just emulsify it and then apply. Ensure it's getting into each of your strands, hair strands, and then just scrunch. Don't be too harsh, just crunch ಮಾಡ್ಕೊಂಡು ಕ್ಲಿಪ್ ಹಾಕಿ ಬಿಟ್ಬಿಡಿ ಅಷ್ಟೇ. And you will repeat the same procedure this much approximately. Nicely you will emulsify and apply through your hair, and then just run your fingers through so that product bandu ella hairgu apply agbeku anta. Okay, this is how it's going to be like. ವೆಟ್ ಇದ್ದಾಗ ಆ್ಯಂಡ್ ಡ್ರೈ ಆದಾಗ ಸೂಪರಾಗಿ ಕಾಣಿಸುತ್ತೆ. ಆ್ಯಂಡ್ ಒನ್ ಸೈಡ್ ಆಯಿತು. ಸೊ ಲೆಟ್ಸ್ ರಿಪೀಟ್ ದ ಸೇಮ್ ಥಿಂಗ್ ಟು ದ ಅದರ್ ಸೈಡ್ ಆ್ಯಂಡ್ ದೆನ್ ಸಿ ಹೇಗೆ ಕಾಣಿಸುತ್ತೆ ಅಂತ. ಹಲೋ. ಸೊ ಎರಡು ಸೈಡಲ್ಲಿ ಕರ್ಲ್ ಕ್ರೀಮ್ ಅಪ್ಲೈ ಮಾಡಾಯಿತು. ಆ್ಯಂಡ್ ಕರ್ಲ್ ಕ್ರೀಮ್ ಅಪ್ಲೈ ಮಾಡಾದಮೇಲೆ ನಾನು ಅಪ್ಲೈ ಮಾಡೋದು ವಾಲ್ಯೂಮ್ ಜೆಲ್. ಇದು ಸೇಮ್ ಮೇಂಟೈನ್ದೇ ವಾಲ್ಯೂಮೈಸಿಂಗ್ ಫ್ರಿಸ್ ಕಂಟ್ರೋಲ್ ಮೀಡಿಯಮ್ ಹೋಲ್ಡ್. ಸೊ 1-2 ಡ್ರಾಪ್ಸ್ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಥ್ರೂ ಲೈಕ್ ದಿಸ್ ಆಲ್ ಓವರ್. ಅಪ್ಲೈ ಮಾಡಾಯ್ತಾ, ಆಮೇಲೆ ಒನ್ಸ್ ಅಗೇನ್ ಸ್ಕ್ರಂಚ್ ಮಾಡಬೇಕು. ಸೊ ಮೇಕ್ ಶ್ಯೂರ್ ಯು ವಿಲ್ ನಾಟ್ ಸ್ಕ್ರಂಚ್ ಟೂ ಮಚ್ ಒಂದು 4-5 times. So this gel will hold on to your curls. Okay, dry ಆದಾಗ you will see the results. Same thing to the other side. ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ
just apply. ಸೊ ದ್ಯಾಟ್ಸ್ ಡನ್ ಅಷ್ಟೇ. ಇದಾದಮೇಲೆ ಡ್ರೈ ಆಗಬೇಕು. ಡಿಫ್ಯೂಸರ್ ಯೂಸ್ ಮಾಡೋರು ಯೂಸ್ ಮಾಡ್ಬೋದು. ನನ್ನ ಹತ್ರನೂ ಡಿಫ್ಯೂಸರ್ ಇದೆ, ಬಟ್ ಐ ಡೋಂಟ್ ಯೂಸ್ ಇಟ್. ನಾನು ಒಂದೇ ಸಲ ಟ್ರೈ ಮಾಡಿರೋದು. ನನಗೆ ನ್ಯಾಚುರಲ್ ಆಗಿ ಅದು ಹೇರ್ ಡ್ರೈ ಆಗೋದು ನನಗೆ ಇಷ್ಟ. ಸೊ ನಾನು ಹಾಗೆ ಬಿಟ್ಬಿಡ್ತೀನಿ ಅದಾಗದೇ ಡ್ರೈ ಆಗೋಕ್ಕೆ. ನನ್ನ ಹತ್ರ ಕೇಳೋರಿದ್ದಾರೆ ಲೈಕ್ ಇದು ಕರ್ಲ್ ಕ್ರೀಮ್ ಎಲ್ಲ ಅಪ್ಲೈ ಮಾಡಿದ್ರೆ ಹೇರ್ ಜಾಸ್ತಿ ಡ್ರೈ ಫೀಲ್ ಆಗಲ್ವಾ, ಡ್ರೈ ಅನ್ಸಲ್ವಾ ಅಂತ ಅಂದ್ಬಿಟ್ಟು. ನೋ, ಇಟ್ಸ್ ದ ಅದರ್ ವೇ ರೌಂಡ್. ಆ್ಯಕ್ಚುಲಿ ಆಗಿ ಇದು ಹಾಕಿಲ್ಲ ಅಂದಾಗ ಫುಲ್ ಡ್ರೈ ಆಗಿ ಬುಷಿ ಆಗಿರುತ್ತೆ. ವೆನ್ ಯು ಅಪ್ಲೈ ದ ಕರ್ಲ್ ಕ್ರೀಮ್ ಸೆಟ್ ಮಾಡಿ ಬಿಟ್ಟರೆ 3 days ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬೋದು. ನಾನು ನೈಟ್ ಸಿಲಿಕಾನ್ ಕ್ಯಾಪ್ ಹಾಕೊಂಡು ಮಾಡ್ಕೊತೀನಿ. ಸೊ ಐ ಪ್ರೊಟೆಕ್ಟ್ ಮೈ ಕರ್ಲ್ಸ್. ಆ ಥರ ಕರ್ಲ್ ಕ್ರೀಮ್ ಅಪ್ಲೈ ಮಾಡಿದ್ರೆ ತುಂಬ ಮಾಯ್ಸ್ಟ್ ಆಗಿ ಹೈಡ್ರೇಟೆಡ್ ಆಗಿ ಇರುತ್ತೆ, ರಾದರ್ ದೆನ್ ನಾಟ್ ಅಪ್ಲೈಯಿಂಗ್ ಎನಿಥಿಂಗ್. ಸೊ ದಿಸ್ ಇಸ್ ಮೋರ್ ಕಂಫರ್ಟೇಬಲ್ ಫಾರ್ ಮೀ. ಆ್ಯಂಡ್ ಇಷ್ಟೆಲ್ಲ ನಿಮಗೆ ಎಲ್ಲಿ ಟೈಮ್ ಸಿಗುತ್ತೆ, ಇಷ್ಟೆಲ್ಲ ಯಾರಿಗೆ ಪೇಷನ್ಸ್ ಇದೆ, ಟೈಮ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಇಟ್ ಯುಲ್ ಹ್ಯಾವ್ ಟು ಡೂ ಇಟ್. ಬೇಕಾದರೆ ಮಾಡಬೇಕು, ಬೇರೆ ಯಾರು ಬಂದು ಮಾಡ್ಕೊಡೋಕ್ಕಾಗಲ್ಲ. ನೀವು ನಿಮ್ಮನ್ನು ಸೆಲ್ಫ್ ಕೇರ್ ಮಾಡ್ಕೊಂಡಿಲ್ಲ, ಸೆಲ್ಫ್ ಲವ್ ಮಾಡಿಲ್ಲ ಅಂದರೆ ನೋಬಡಿ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಡೂ ಫಾರ್ ಯು. You will have to do it. Ultimately, it is you versus you and nobody. Okay? Keep that in mind. Let it air dry. Yes. So, this is the before look. Curl cream ಎಲ್ಲ ಅಪ್ಲೈ ಮಾಡಾದ್ಮೇಲೆ ಡ್ಯಾಂಪ್ ಹೇರಲ್ಲಿ ಈ ಥರ ಇರುತ್ತೆ ಬಿಫೋರ್ ಡ್ರಾಯಿಂಗ್. ಓಕೆ, ಆಮೇಲೆ ಡ್ರೈ ಆದಮೇಲೆ ತೋರಿಸ್ತೀನಿ. ಐ ಹೋಪ್ ಡ್ರೈ ಆಗೋ ತನಕ ಲೈಟಿಂಗ್ ಇರುತ್ತೆ ಅಂತ. ಸೊ ಲೆಟ್ಸ್ ಕಮ್ ಬ್ಯಾಕ್. ಹಾಯ್ ವಿತ್ ಮೈ ಡ್ರೈಡ್ ಕರ್ಲ್ಸ್. ಸೊ ಅದು ಬಿಫೋರ್ ಆ್ಯಂಡ್ ನೌ ಆಫ್ಟರ್. ನೈಸ್ ಅಲ್ಲ? ಸೊ ಅದಕ್ಕೆ ಒಂದು ಸ್ವಲ್ಪ ಹೇರ್ ಸಿರಮ್ ಹಾಕಿ ಸ್ವಲ್ಪ ಸೆಟ್ ಮಾಡ್ಕೊಬೇಡ ಅಷ್ಟೇ. ಸೊ ದ್ಯಾಟ್ ಈಸ್ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಇನಿಷಿಯಲಿ ನನಗೂ ಕೂಡ ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ ಅಂತ ಅನ್ನಿಸ್ತು ಅಂಟಿಲ್ ಯು ಲರ್ನ್ ದ ಟ್ಯಾಕ್ಟಿಕ್ಸ್. ಆ್ಯಂಡ್ ಕರ್ಲ್ಸಲ್ಲೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಕರ್ಲ್ಸ್ ಇದೆ. ನಿಮ್ಮ ಕರ್ಲ್ಸಿಗೆ ತಕ್ಕಂತೆ ನೀವು ಕಲ್ತ್ಕೊಂಡು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. 3-4 days ಒಳಗಡೆ ಎಲ್ಲ ಕರ್ಲ್ಸ್ ಹಾಗೇ ಇರುತ್ತೆ. ಫ್ರಂಟಲ್ಲೆಲ್ಲ ಮಲಗಿ ಎದ್ದು ಟ್ರಾವೆಲ್ ಮಾಡಿ ಬಂದು ಎಲ್ಲ ಹೊರಟೋಗ್ಬಿಡುತ್ತೆ ಸ್ವಲ್ಪ. ಆ್ಯಂಡ್ ಇಟ್ ವಿಲ್ ಗೆಟ್ ಲಿಟಲ್ ಫ್ರಿಜಿಯರ್ ಲೇಟರ್. ಸೊ ನಾನು 3 days ಇಟ್ಕೊಂಡು 4th day ನಾನು ವಾಶ್ ಮಾಡ್ತೀನಿ. ಆ್ಯಂಡ್ ಅವತ್ತು ವಾಶ್ ಮಾಡಿದಾಗ ನಾನು ಏನು ಕ್ರೀಮ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ, ಹಾಗೆ ವಾಶ್ ಮಾಡಿ ಜಸ್ಟ್ ಲಿವಿಂಗ್ ಕಂಡೀಷನರ್ ಇಟ್ಬಿಟ್ಟು ಬಿಟ್ಬಿಡ್ತೀನಿ. ಆ್ಯಂಡ್ ಅದನ್ನು ಕೂಡ ಚೆನ್ನಾಗೇ ಇರುತ್ತೆ. ಯಾ, just flirting with my curls. So I hope this video has been useful for the curly hair and wavy hair ಅಥವಾ frizzy hair ಅವರಿಗೆ. ಅಷ್ಟೇ, ದಿಸ್ ವಾಸ್ ಚಿಕ್ಕ ಒಂದು ಪುಟ್ಟ ವ್ಲಾಗ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ that's about it in this video. See you all in the next one very soon. Until then, bye bye, take care, lots of love, bye, and make sure to subscribe, like and share my YouTube channel. See you, bye bye.